ಉತ್ತಮ ಪ್ರಜಾಕೀಯ ಪಕ್ಷದ ಪ್ರಮುಖ ಅಂಶಗಳು: ನಗದು ರಹಿತ ಪಕ್ಷ, ಪಾರ್ಟಿ ಫಂಡ್ ಇಲ್ಲ. ಯಾವುದೇ ರೀತಿಯಲ್ಲಿ ಪಕ್ಷವು ಹಣ ಸಂಗ್ರಹಿಸುವುದಿಲ್ಲ. ಪಕ್ಷದ ಕಾರ್ಯಚಟುವಟಿಕೆಗಳ ಅನಿವಾರ್ಯ ವೆಚ್ಚಗಳನ್ನು ಮಾತ್ರ ಪಕ್ಷದ ಅಧ್ಯಕ್ಷರು ಭರಿಸುತ್ತಾರೆ. ಪ್ರಜಾಕೀಯ ಪಕ್ಷಕ್ಕೆ ಕಾರ್ಯಕರ್ತರು ಇಲ್ಲ. ಪ್ರಾದೇಶಿಕ ಕಚೇರಿಗಳಿಲ್ಲ. ಮೆರವಣಿಗೆ, ರ್ಯಾಲಿ, ಬ್ಯಾನರ್ಗಳು, ಜನರನ್ನು ಒಟ್ಟುಗೂಡಿಸುವಿಕೆ ಇಲ್ಲ. ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭ್ಯರ್ಥಿಗಳು ತಮ್ಮನ್ನು ಕನಿಷ್ಠ ವೆಚ್ಚಗಳಿಗೆ ಮಾತ್ರ ಸೀಮಿತಗೊಳಿಸುವಂತೆ ಸೂಚಿಸಲಾಗಿದೆ. ಯಾರನ್ನು ದೂಷಿಸುವುದಿಲ್ಲ. ದೂಷಿಸುವ ಬದಲು ನಾವು ಪರಿಹಾರಗಳನ್ನು ಕಂಡುಕೊಳ್ಳುತ್ತೇವೆ. ಸಮಸ್ಯೆಗಳ ಪರಿಹಾರಗಳ ಬಗ್ಗೆ ಚರ್ಚಿಸುತ್ತೇವೆ. ಸುಳ್ಳು ಭರವಸೆಗಳಿಲ್ಲ. ರಾಜಕೀಯ ಲಾಭಕ್ಕಾಗಿ ಮಾಡುವ ಪ್ರತಿಭಟನೆಗಳು ಇರುವುದಿಲ್ಲ. ರಾಜಕೀಯ ಲಾಭಕ್ಕಾಗಿ ಮಾಡುವ ಸಮಾಜ ಸೇವೆ ಇರುವುದಿಲ್ಲ. ಉತ್ತಮ ಪ್ರಜಾಕೀಯ ಪಕ್ಷದ ಪ್ರಜಾಪ್ರತಿನಿಧಿಯ ಕಾರ್ಯವೈಖರಿಯ ವಿಧಾನದ ಪ್ರಕಾರ, SOP ಪ್ರಕಾರ, ನಾನು ನಿಮ್ಮ ಜೊತೆ ಹಲವಾರು ವಿಧಾನಗಳೊಂದಿಗೆ ಸಂಪರ್ಕದಲ್ಲಿದ್ದು, ಸರಳ ಮತ್ತು ಅಧಿಕೃತ ಪೋಲಿಂಗ್ ಅಥವಾ ವೋಟಿಂಗ್ ಮುಖಾಂತರ ನಿಮ್ಮನ್ನು ಆಡಳಿತದಲ್ಲಿ ತೊಡಗಿಸಿಕೊಳ್ಳುತ್ತೇನೆ. ಮತದಾರರ ಶಿಫಾರಸು ಪತ್ರಕ್ಕೆ ಸಹಿ ಪಡೆದುಕೊಳ್ಳುವಾಗ ಈ ಕೆಳಗಿನ 7 ಅಂಶಗಳನ್ನು ಗಮನಿಸಬೇಕು. ನಿಮ್ಮ ಜೊತೆ ನಿರಂತರ ಸಂಪರ್ಕದಲ್ಲಿರುತ್ತೇನೆ. ನಿಮ್ಮ ಎಲ್ಲ ಬೇಡಿಕೆಗಳನ್ನು ಪಟ್ಟಿ ಮಾಡಿಕೊಳ್ಳುತ್ತೇನೆ. ನಿಮ್ಮ ಬೇಡಿಕೆಗಳಿಗಾಗಿ ಹಲವು ಯೋಜನೆಗಳನ್ನು ತಜ್ಞರೊಂದಿಗೆ ಚರ್ಚಿಸಿ ರೂಪಿಸಿ ಸಮಯ, ವೆಚ್ಚ, ಗುಣಮಟ್ಟ ಮತ್ತು ಬಾಳಿಕೆಯೊಂದಿಗೆ ನಿಮ್ಮ ಮುಂದೆ ಇಡುತ್ತೇನೆ. ನೀವು ಬಹುಜನರು ಒಪ್ಪಿದ ಯೋಜನೆಯನ್ನು ಸಂಪೂರ್ಣ ಪಾರದರ್ಶಕತೆಯಿಂದ ಕಾರ್ಯರೂಪಕ್ಕೆ ತರುತ್ತೇನೆ. ಎಲ್ಲ ಕೆಲಸಗಳ ಅಧಿಕೃತ ಹಾಗೂ ದೃಶ್ಯ ದಾಖಲೆಗಳ ವಿವರಗಳನ್ನು ನಿಮ್ಮ ಮುಂದೆ ಇಡುತ್ತೇನೆ. 6 ತಿಂಗಳಿಗೊಮ್ಮೆ ನಾನು ಮತ್ತು ಪಕ್ಷ ನಡೆಸುವ ಸರಳ ಪೋಲಿಂಗ್ ಅಥವಾ ವೋಟಿಂಗ್ನಲ್ಲಿ ನಿಮ್ಮ ತೀರ್ಮಾನದಂತೆ ಕೆಲಸದಲ್ಲಿ ಮುಂದುವರಿಯುತ್ತೇನೆ, ತಿದ್ದಿಕೊಳ್ಳುತ್ತೇನೆ ಅಥವಾ ನನ್ನ ಕೆಲಸ ಇಷ್ಟವಾಗದಿದ್ದರೆ ರಾಜೀನಾಮೆ ನೀಡುತ್ತೇನೆ. 5 ವರ್ಷ ಎಲ್ಲ ವಿಷಯಗಳಲ್ಲೂ ತೀರ್ಮಾನ ನಿಮ್ಮದು. ಅದರಂತೆ ನಡೆಯುವ ಪ್ರಜಾಕಾರ್ಮಿಕ ಮಾತ್ರ ನಾನು. ಉತ್ತಮ ಪ್ರಜಾಕೀಯ ಪಕ್ಷ, ಜನರ ಪಕ್ಷ, ಜನರ ಆಡಳಿತ. ಆಯ್ಕೆಯು ನಿಮ್ಮದೇ. ನಿಮ್ಮ ಕ್ಷೇತ್ರದ ಸೂಕ್ತ ಅಭ್ಯರ್ಥಿಯನ್ನು, ಕೆಲಸಗಾರರನ್ನು ನೀವೇ ಆಯ್ಕೆ ಮಾಡಿ UPPಗೆ ಅರ್ಜಿ ಸಲ್ಲಿಸುವಂತೆ ಅವರಿಗೆ ಸೂಚಿಸುವುದು. ಅಭ್ಯರ್ಥಿಯನ್ನು ಆಯ್ಕೆ ಮಾಡುವುದು ಕೂಡ ನಿಮ್ಮದೇ ಜವಾಬ್ದಾರಿ. ನೀವು ಆಯ್ಕೆ ಮಾಡಿದ ಅಭ್ಯರ್ಥಿಯನ್ನು ಪಕ್ಷದಿಂದ ಸಂದರ್ಶನ ನಡೆಸಿ ಸೂಕ್ತ ಅಭ್ಯರ್ಥಿಗೆ ಟಿಕೆಟ್ ಕೊಡಲಾಗುತ್ತದೆ. ಅವರನ್ನು ನೀವೇ ಚುನಾಯಿಸುವುದು. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ರೀತಿ ನಿಮ್ಮ ಬೇಡಿಕೆ ಪಡೆದು ಪಾರದರ್ಶಕವಾಗಿ ನಿಮ್ಮ ಕೆಲಸ ಮಾಡಿ ವರದಿ ಕೊಟ್ಟಾಗ ಸಮಾಧಾನವಾಗದಿದ್ದರೆ ಒಂದು ತಿದ್ದುಪಡಿಗೆ ಅವಕಾಶ ಕೊಡುವುದು, ಕರೆಕ್ಷನ್. 2ನೇ ಬಾರಿಯೂ ಪ್ರತಿನಿಧಿ ಬಗ್ಗೆ ನಿಮಗೆ ಅಸಮಾಧಾನವಾದರೆ ಅವನನ್ನು ಕೆಳಗಿಳಿಸಿ, ರಿಜೆಕ್ಷನ್. ಅಭ್ಯರ್ಥಿಯ ಕೆಲಸದಿಂದ ನಿಮಗೆ ಸಂತೋಷವಾದರೆ ಆತನಿಗೆ ಉನ್ನತ ಸ್ಥಾನಕ್ಕೆ ಶಿಫಾರಸು ಮಾಡಿ, ಪ್ರಮೋಷನ್. ಇವೆಲ್ಲ ಜವಾಬ್ದಾರಿಗಳನ್ನು ಪ್ರಜೆಗಳೇ ವಹಿಸಿಕೊಳ್ಳಬೇಕು. ಪ್ರಜಾಕೀಯ ಪಕ್ಷವು ಜನರಿಂದಲೇ ನಡೆಸಲ್ಪಡುತ್ತದೆ, ಜನರಿಗಾಗಿಯೇ ನಡೆಸಲ್ಪಡುತ್ತದೆ. ಜನರೇ ಈ ಪಕ್ಷದ ಹೈಕಮಾಂಡ್. ಉತ್ತಮ ಪ್ರಜಾಕೀಯ ಪಕ್ಷ. ಪಕ್ಷ ನಿಮ್ಮದು, ಅಧಿಕಾರವು ನಿಮ್ಮದು. ಪ್ರಜಾಪ್ರಭುತ್ವದಲ್ಲಿ ಜನರೇ ಯಜಮಾನರು. ನಾಯಕರನ್ನು ನಂಬಿ ನಿರಾಶರಾಗಬೇಡಿ. ವಿಚಾರಕ್ಕೆ ಮತ ನೀಡಿ ನಿಮ್ಮ ಊರಿನ ಕೆಲಸ ಮಾಡುವ ಕಾರ್ಮಿಕರನ್ನು ನೇಮಿಸಿಕೊಳ್ಳಿ.